ನಮಸ್ಕಾರ. ನಾನು ರಮಾಕಾಂತ್ ನರ್ಗುಂದ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್, ನ್ಯಾಷನಲ್ ಎಜುಕೇಷನ್ ಕಮಿಟಿ. ಈಗ ನೀವೆಲ್ಲರೂ ಕಾತುರದಿಂದ ಕಾಕೊಂಡು ಕೂತೀರಿ ಅಂತ ನನಗೆ ಗೊತ್ತಾಗ್ಯದ. ಕಾರಣ ಎಲ್ಲರ ತಲೆಯಲ್ಲೂ ಈ ಡೆಲ್ಲಿಗೆ 9, 10, 11 3 ದಿವಸ ನಾವೇನು ಧರಣಿ ಕಾರ್ಯಕ್ರಮಗಳನ್ನು ಮಾಡಿದ್ವಿ, ಅದರದ್ದು ಏನು ರಿಸಲ್ಟ್ ಬಂತು ಎಲ್ಲರೂ ನೀವು ವೇಟ್ ಮಾಡ್ತಾಯಿದ್ದೀರಿ. ಮೊದಲು ನನ್ನ ಎಲ್ಲ ಡೀಟೇಲ್ ವಿವರಣೆಗಳನ್ನು ಕೊಡೋದಕ್ಕಿಂತ ಮೊದಲು ನಾನು ಬೇರೆ ಬೇರೆ ಡಿಸ್ಟಿಕ್ಗಳಿಂದ ಎಷ್ಟೋ ಜನರು ನಮ್ಮ ಕರ್ನಾಟಕದವರು ಕೂಡ ಈ ಡೆಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ಹಾಗೂ 3 ದಿವಸ ಅವರು ನಮ್ಮ ಜೊತೆ ಕೂತ್ಕೊಂಡು ಧರಣಿ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಇದಕ್ಕೆ ನಮ್ಮ ನ್ಯಾಷನಲ್ ಎಜುಕೇಷನ್ ಕಮಿಟಿ ವತಿಯಿಂದ ನಿಮ್ಮೆಲ್ಲರಿಗೂ ಅನಂತ ವಂದನೆಗಳು. ನಿಮ್ಮ ಪ್ರಯತ್ನಕ್ಕೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕ್ತೀನಿ. ಈಗ ಡೆಲ್ಲಿಯ ರಿಪೋರ್ಟ್ ಬಗ್ಗೆ, ಇದು 9, 10, 11 ಇದ್ದರೂ ಕೂಡ ನಾನು ಇಲ್ಲಿಂದ ಪ್ರಯಾಣ ಮಾಡಿ 4ನೇ ತಾರೀಕೆ ಡೆಲ್ಲಿನಲ್ಲಿದ್ದೆ. ಯಾಕಂದರೆ 5ನೇ ತಾರೀಕು ಮನ್ಸೂಖ್ ಮಾಡಿ ಅವರು ನಮಗೆ ಮೀಟಿಂಗ್ ಕರೆದಿದ್ರು. ಅದ್ರ ಪ್ರಕಾರ ನಾವೇನೋ ನಮ್ಮ ತಲೆಯಲ್ಲಿತ್ತು, 5ನೇ ತಾರೀಕು ಕರೆದ ಮೇಲೆ ಇಲ್ಲಿಗೆ ಮುಗಿದು ಹೋಗುತ್ತೆ, ಧರಣಿ ಕಾರ್ಯಕ್ರಮ ಆಗಲಿಕ್ಕಿಲ್ಲ, ನಾವು ಬೇರೆ ಏನು ಮಾಡ್ಬೋದೋ ಏನೋ ಅಂತ ನಮ್ಮ ತಲೆಯಲ್ಲಿ ವಿಚಾರ ಇತ್ತು. ಅದಾಗಲಿಲ್ಲ. 5ನೇ ತಾರೀಕು ರಿಪೋರ್ಟ್ ಅಂತೂ ನಿಮಗೆಲ್ಲರಿಗೂ ಗೊತ್ತಿದೆ. ಅವ್ರು ಏನು ಹೇಳಿದರು ನಮಗೆ, ನಿಮ್ಮ ಕಾರ್ಯಕ್ರಮವನ್ನು ನಿಮ್ಮ ಬೇಡಿಕೆಗಳನ್ನು ಆದಷ್ಟು ನೀವು ಹಗಲು ಯಾವಾಗಲೂ ಹಾಗೆ ಹೇಳ್ತಿರ್ತೀರ, ನೀವು ಧರಣಿ ಮಾಡಬೇಡ್ರಿ. ನಾವು ಮಾಡೋದು ಬಿಡಲ್ಲ, ನಮ್ಮ ಜನರ ಭಾವನೆಗಳನ್ನು ತಡೆಯೋಕ್ಕಾಗಲ್ಲ. ನೀವು ಹಿಂದಕ್ಕೂ ಒಂದು ಸರಿ ಹೇಳಿದ್ರಿ, ಅದಕ್ಕೂ ನಾವು ತಗೊಂಡ್ವಿ. ಈ ಸರಿ ಮಾತ್ರ ನೀವು ಹೇಳೋವರೆಗೂ ನಾವು ಧರಣಿಗಳನ್ನು ಮುಕ್ತಾಯ ಮಾಡಲ್ಲ, 9, 10, 11 3 ದಿವಸ ಮಾಡವ್ರೆ ಅಂತ ಹೇಳಿ ಆ ಕಡೆಯಿಂದ ಬಂದುಬಿಟ್ಟಿವಿ. ನಾವು ಬಂದ ಮೇಲೆ ಈ ದಿವಸಗಳಲ್ಲಿ ಎಷ್ಟೋ ಮಿನಿಸ್ಟರ್ಗಳು, ಎಷ್ಟೋ MP ಗಳು ಬೆಳಗ್ಗೆ ಸಾಯಂಕಾಲ ಪ್ರತಿಯೊಬ್ಬರಿಗೂ ಮೀಟ್ ಮಾಡಿ, ನೋಡ್ರಪ್ಪ ನಮ್ಮ ಕೆಲಸ ಮಾಡೋಕ್ಕೆ ಹೆಂಗಾದರೂ ಮಾಡಿ ಈ ಲೇಬರ್ ಮಿನಿಸ್ಟ್ರ್ ಮೇಲೆ ಪ್ರೆಷರ್ ತರ್ರಿ, ಹೇಳ್ರಿ, ನಮ್ಮ ಜನರು ಸಾವಿರಾರು ಕಿಲೋಮೀಟ್ರಿಂದ ಬರ್ತಾಯಿದ್ದಾರೆ, ಅವರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಆಮೇಲೆ ಅವರಿಗೆ ದೇಹದ ಪರಿಸ್ಥಿತಿ ಸರಿ ಇಲ್ಲ, ಆದರೂ ಕೂಡ ನಮ್ಮ ಪೆನ್ಷನ್ ಸಲುವಾಗಿ ಹೊರಡಕ್ಕೆ ನಮ್ಮ ಜೊತೆಗೆ ನಿಂತು ಈ ಧರಣಿ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಅಂದಮೇಲೆ ಅದು ಕೆಲವು ಜನರಿಗೆ ಮುಟ್ತು, ಕೆಲವು ಜನರಿಗೆ ಮುಟ್ಟಲಿಲ್ಲ. ಈಗ ವಿವರವಾಗಿ ಹೇಳ್ಬೇಕಂದ್ರೆ 9ನೇ ತಾರೀಕು ಕಾರ್ಯಕ್ರಮ ಪ್ರಾರಂಭವಾಯಿತು. ಅಲ್ಲಿ ಕೂಡ ಸಾಕಷ್ಟು ಸ್ಟೇಟ್ಗಳಿಂದ ಎಲ್ಲರೂ ಬಂದರು. ಬಂದ ಮೇಲೆ ನಮಗೇನು ಯಾವುದೂ ಮಿನಿಸ್ಟ್ರ್ ಕಡೆಯಿಂದ, ಯಾವುದೇ MP ಗಳಿಂದ ಏನೂ ನಮಗೆ ಆಶ್ವಾಸನೆಗಳು ಬರಲಿಲ್ಲ, ಮೆಸೇಜ್ಗಳು ಬರಲಿಲ್ಲ. ಮತ್ತು 10ನೇ ತಾರೀಕು ಪ್ರಾರಂಭವಾಯಿತು. 10ನೇ ತಾರೀಕು ಪ್ರಾರಂಭವಾದ ಮೇಲೆ ಬೆಳಗ್ಗಿನ ದಿವಸನೇ ನಾವು ಒಂದು ಮೆಂಬರ್ ಆಫ್ ದ ಪಾರ್ಲಿಮೆಂಟು ಕೋಲ್ಹಾಪುರ್ ಅವರು ಸಾಹು ಮಹಾರಾಜ್ ಅಂಥೇಳಿ, ಅವರು ಮಹಾರಾಜ ಮಂತಂದವರು, ಭಾರಿ ದೊಡ್ಡ ವ್ಯಕ್ತಿ. ಅವ್ರದ್ದೊಂದು ಪ್ರತಿಷ್ಠೆ ಅದು ಇಷ್ಟು ಚೆನ್ನಾಗಿದೆ. ಇವತ್ತಿನ ದಿವಸನೇ ಮೋದಿಯವ್ರಿಗೆ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಅವ್ರು ಕರೆಸಿ ಕೂಡಿಸ್ತಾರೆ. ಅಂತಹ ಒಂದು ಮನುಷ್ಯ ಅವನು, ಕೋಲ್ಹಾಪುರ MP. ಅವರಲ್ಲಿ ಹೋಗಿ ಬೇಡ್ಕೊಂಡು, ಹಿಂಗೆ ನೋಡಿರಿ, ಹಿಂಗೆ ಆಗ್ತಾಯಿದೆ, ನಮಗೇನು ಆಯಿತಾ, ಹಿಂಗೆ ಬರ್ರಿ, ನೀವು ನಾಳೆ 11ನೇ ತಾರೀಕು ನಮ್ಮ ನಿರ್ಮಲಾ ಸೀತಾರಾಮನ್ ಅವ್ರು ಕರ್ಕೊಂಡು ಹೋಗ್ತೀನಿ, ಅದೇನಿದೆ ಅದು ಕೇಳೇಬೇಡ ಅಂತ ಅವರು ಆಶ್ವಾಸನೆ ಕೊಟ್ಟು ನಮ್ಮನ್ನು ಕಳಿಸಿದರು. ಕಳಿಸಿದ ಮೇಲೆ 10ನೇ ತಾರೀಕು ಕೂಡ ಎಷ್ಟೋ ಜನ ಕೆಲವು MP ಗಳು ಬಂದರು. 10ನೇ ತಾರೀಕು ಕೆಲವು MP ಗಳು ಬಂದು ತಮ್ಮ ಆಶ್ವಾಸನೆಗಳನ್ನು ಹೇಳಿದರು, ನಿಮ್ಮ ಜೊತೆಗೆ ಸಪೋರ್ಟ್ ಇದೆ ಅಂತ ಹೇಳಿದರು. ಅಟ್ಲೀಸ್ಟ್ ನಾವೇನು ಹೇಳಿದ್ವಿ, ಮನ್ಸೂಖ್ ಮಾಡಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಏನಂತ, ನೋಡಿ ಸರ್, ನಮ್ಮ ಧರಣಿಗೆ ನಿಮ್ಮ ಮೆಸೇಜು ಬರಲಿಕ್ಕೆ ಬೇಕು. ಅಟ್ಲೀಸ್ಟ್ ನೀವು ನಿಮ್ಮ ಕಾರ್ಯಕ್ರಮವನ್ನು ಮಾಡಿಕೊಡ್ತೀನಿ ಅಂತಾರು ಮೆಸೇಜ್ ಕಳಿಸ್ರಿ. ಇದು ಕೂಡ ಹೇಳಿದ್ವಿ, ಅದು ಕೂಡ ಅವರು ನಮಗೆ ಮಾಡಲಿಲ್ಲ. ಇದು ಬೇರೆ ವಿಷಯ. ಆದರೂ ಕೂಡ ಮತ್ತೆ 11ನೇ ತಾರೀಕು ನಾವು ಬೆಳಗ್ಗೆ ನಮ್ಮ ಧರಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ಕರ್ನಾಟಕದೆಲ್ಲ ಈಶ್ವರ್ ಖಂಡ್ರೆ ಬೀದರಿಂದ, ಪಾಪ ತುಂಬ ಚಿಕ್ಕವರು, ಅವರು ಬಂದು ನಮ್ಮ ಜೊತೆಗೆ ಎಲ್ಲರಿಗೂ ಹೇಳಿ, ನಮ್ಮ ಜೊತೆಗೆ ಇದ್ದೀನಿ, ನಿಮ್ಮ ಸಹಾಯ ಮಾಡ್ತೀನಿ, ನಾನು ಫೈಟ್ ಮಾಡ್ತೀನಿ ಅಂತ ಕೆಲವು ವಿಷಯಗಳನ್ನು ತೋಡಿದ್ದಕ್ಕೆ ನಮಗೆ ಭಾಳ ಬೀದರ್ ಜನರದ ಹೆಮ್ಮೆಯ ವಿಷಯ. ಇವರಿಷ್ಟು MP ಗಳಲ್ಲಿ ಬೀದರ್ನವ್ರು ಹೋಗಿ ಕನ್ವಿನ್ಸ್ ಮಾಡಿ ಅವ್ರನ್ನ ಕರೆದಿದ್ದಾರೆ. ಅವ್ರಿಗೆಲ್ಲರಿಗೆ ನನಗೆ ಹೃತ್ಪೂರ್ವಕ ವಂದನೆಗಳು.
ಹಾಗೂ ಮೇಧಾ ಕುಲಕರ್ಣಿ ಅಂಥೇಳಿ ಪೂನಾದವರು ಬಿ ಜೆ ಪಿಯವರು, ಅವರು ಕೂಡ ಬಂದಿದ್ದರು. ಅವರು ಕೂಡ ವಿವರವಾಗಿ ಹೇಳಿದರು. ನಿಮ್ಮದೇ ನಾನು ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಿಮ್ಮ ಕಾರ್ಯಕ್ರಮಗಳನ್ನು ನಾನು ಮಾಡೇ ಕೊಟ್ಟು ತೀರ್ತೀನಿ ಅಂತ ಇನ್ನೊಬ್ಬರು ಹೇಳಿದರು. ಶಿರ್ಡಿ ಎಂ ಪಿ ಕೂಡ ಬಂದಿದ್ದರು. ಅವರು ಕೂಡ ಆಶ್ವಾಸನೆ ಕೊಟ್ಟರು ಹಾಗೂ ಹೇಳಿದರು, ಇದು ದಯಮಾಡಿ ಇದು ಕಾರ್ಯಕ್ರಮವನ್ನು ಮುಗಿಸ್ರಿ, ನಿಮಗೆಲ್ಲ ಮಾಡಿಕೊಡೋದು ನಾನೇ, ಇವತ್ತಿಂದ ನಾನು ತಯಾರಾಗ್ತೀನಿ, ಮಾಡಿಕೊಡ್ತೀನಿ ಅಂತ ಇಷ್ಟು ವಿಷಯಗಳು ಹೇಳಿದ ಮೇಲೆ ಆಮೇಲೆ ಈ ನಿರ್ಮಲಾ ಸೀತಾರಾಮನ್ ಕಡೆಯವರು ಹೋಗೋದು ಒಂದು ಬಂತು ಮತ್ತು ಕೆಲವು ನಿರ್ಣಯಗಳನ್ನು ನಾವು ತೊಗೊಂಡ್ವಿ. ಏನು ಆಯಿತು, 2ನೇ ತಾರೀಕುವರೆಗೂ ಕ್ಯಾಬಿನೆಟ್ ನಡೆಯುತ್ತೆ. ಈ 2ನೇ ತಾರೀಕುವರೆಗೂ ಕ್ಯಾಬಿನೆಟ್ ಒಳಗೆ ನಮ್ಮದು ಡಿಸಿಷನ್ ತೊಗೋಲಿಲ್ಲ ಅಂದರೆ ನಾವು ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇನ್ನೂ ತುಂಬ ಸಿವಿಯರ್ ರೀತಿಯಿಂದ ಭಾರತಾದ್ಯಂತ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂಥೇಳಿ ಅದು ಒಂದು ಪ್ಲ್ಯಾಟ್ಫಾರ್ಮಿಂದ ಮೆಸೇಜು ಆಲ್ ಇಂಡಿಯಾಗೆ ಕಮ್ಯುನಿಕೇಟ್ ಮಾಡ್ತೀವಿ. ಈ ಸರಿ ಪ್ರಿಂಟ್ ಮೀಡಿಯಾ, ಟಿ ವಿ ಮೀಡಿಯಾ ತುಂಬ ಚೆನ್ನಾಗಿ ಕವರ್ ಮಾಡಿದೆ, ವಾಸ್ಟ್ ಕವರೇಜ್ ಆಗಿದೆ. ಇದು ಎಲ್ಲ ಮೆಸೇಜ್ಗಳು ಹೋಗಿಬಿಟ್ಟಿದೆ ಅವರಿಗೆ. ಹೋದ್ಮೇಲೆ ಇವತ್ತನೇ ತಾರೀಕು 11ನೇ ತಾರೀಕು 3 ಗಂಟೆಗೆ ನಿರ್ಮಲಾ ಸೀತಾರಾಮನ್ ಅವ್ರ ಕಡೆ ಹೋಗಿ ಮೀಟ್ ಮಾಡಿದಾಗ ನಿರ್ಮಲಾ ಸೀತಾರಾಮನ್ ಜಿ ಹೇಳಿದರು, ನೀವು ಹೊಡೆದಾಡ್ತಾ ಇದ್ದೀರಾ, ನೀವು ಮಾಡ್ತಾಯಿದ್ದೀರಾ, ನನಗೆ ಅವ್ರ ಫೈಲ್ ಬಂದಮೇಲೆ ನಾನು ನಿಂತು ನಿಮಗೆ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿದ ಮೇಲೆ ಪಾಪ ನಮ್ಮ ಛತ್ರಪತಿ ಸಾಹು ಮಹಾರಾಜ್ ಇವರು ಕೋಲ್ಹಾಪುರ ಎಂ ಪಿ ಅವರು ಮತ್ತು ನಮ್ಮನ್ನೆಲ್ಲರನ್ನೂ ಕರ್ಕೊಂಡು ಲೇಬರ್ ಮಿನಿಸ್ಟ್ರ್ ಕಡೆ ಕರ್ಕೊಂಡು ಹೋದರು. ಲೇಬರ್ ಮಿನಿಸ್ಟ್ರ್ ಕಡೆ ಕರ್ಕೊಂಡು ಹೋಗಿ ಅಲ್ಲಿ ಹೋದಾಗ ಲೇಬರ್ ಮಿನಿಸ್ಟ್ರ್ ಇರಲಿಲ್ಲ. ಅವ್ರನ್ನ ಪಿ ಎನ್ ಕರೆದು, ಪಾಪ ಎಂ ಪಿನೇ, ನನ್ನ ಅಪಾಯಿಂಟ್ಮೆಂಟ್ ಬರ್ಕೊ, ನೀವು ನಾಳೆ ಬೆಳಗ್ಗೆ ನಾನು ಬರ್ತಾಯಿದ್ದೀನಿ, ಅಪಾಯಿಂಟ್ಮೆಂಟ್ ಬರ್ಕೊ ಅಂಥೇಳಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಬರೆಸಿ ವಾಪಸ್ ಬಂದ ಮೇಲೆ ಇವತ್ತು ಬೆಳಗ್ಗಿಂದು ಫ್ರೆಶ್ ನ್ಯೂಸ್ ಏನು ಹೇಳಬೇಕಂದ್ರೆ, ಲೇಬರ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟಿಂದ ನಮ್ಮ ನಾಯಕರಿಗೆ ಅಲ್ಲಿಂದ ಫೋನ್ ಬಂತು. ಏನಂತ ಫೋನ್ ಬಂತು ಅಂದರೆ, ಇಲ್ಲ ನಿಮ್ಮದು ಅಪಾಯಿಂಟ್ಮೆಂಟ್ ಕೇಳಿದ್ದೀರಾ, ಬಟ್ ನಮಗೆ ಇವತ್ತು ಕೊಡೋದಾಗಲ್ಲ, ನಮ್ಮ ಮಿನಿಸ್ಟ್ರೇ ನಿಮಗೆ ಹೇಳು ಅಂತ ಹೇಳಿದ್ದಾರೆ, ಇನ್ನೊಂದು 8-10 ದಿವಸದಲ್ಲಿ ಕರೆದು ನಿಮ್ಮ ವಿಷಯನ ಚರ್ಚೆ ಮಾಡಿ ಏನಾದರೂ ಒಂದು ಸೊಲ್ಯೂಷನ್ ತೆಗೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತೇನು ನಿಮ್ಮದು ಅಪಾಯಿಂಟ್ಮೆಂಟ್ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಇಲ್ಲಿವರೆಗಂತೂ ಬಂದು ಹತ್ತಿದ್ದೀವಿ, ಯಾರೂ ಕೊಡಲ್ಲ ಅಂತ ಹೇಳಿಲ್ಲ, ಯಾರೂ ಮಾಡಲ್ಲ ಅಂತ ಹೇಳಿಲ್ಲ. ಆದರೂ ಕೂಡ ನನ್ನ ಕಳಕಳಿಯ ವಿನಂತಿ ಎಲ್ಲರ ಮುಂದೆ ಅಂದರೆ, ಸಮಾಧಾನ ಅಂದಿರ್ರಿ, ದೇವರಿದ್ದಾನೆ ನಮ್ಮ ಜೊತೆಗೆ. ಎಷ್ಟೋ ನಮ್ಮದು ಏನು ಧ್ಯೇಯ ಅಂದ್ರೆ, ನಮ್ಮ ಜೀವ ಇರೋದ್ರೊಳಗೆ ಇದೊಂದು ಮಾಡಿ ಹೋಗೋಣ ಅಂತಲೇ ನನ್ನ ವಿಚಾರ. ನೀವು ನನ್ನ ಜೊತೆಗೆ ಸೇರ್ರಿ, ನಮಗೆ ಬರೋದಲ್ಲದೆ ಮುಂಬರುವ ಪೀಳಿಗೆ ಕೂಡ ಒಂದು ಕಲ್ಯಾಣ ಕೆಲಸವನ್ನು ಮಾಡಿ ಕೊಡೋಣ. ಹಾಗೂ ಈ 8-10 ದಿವಸಗಳಲ್ಲಿ ಏನು ಕಾಲಗಳನ್ನು ಹೇಳ್ತಿದ್ದಾರೆ ಅದನ್ನು ವೇಟ್ ಮಾಡೋಣ. ಮಾಡಿದ ಮೇಲೆ ಮುಂದೆ ಏನಾಗ್ತದೆ ನೋಡಿಕೊಂಡು ಮುಂದಿನ ವಿಚಾರಗಳನ್ನು ಮಾಡೋಣ. ಜೀವನದಲ್ಲಿ ಆಸೆ ಇದ್ದರೆ ಜೀವನ ನಮಗಾಗತ್ತೆ ಅಂತಲೇ ನಾವು ಹೊಡೆದಾಡಬೇಕು. ಈಗ ಒಂದು ಕ್ರೀಡಾಪಟು ಮ್ಯಾಚ್ ಆಡ್ಲಿಕ್ಕೆ ಹೋದಾಗ ನಾನು 0ದಲ್ಲಿ ಬರ್ತೀನಿ ಅಂತ ಯಾವನೂ ಆಟ ಆಡಲ್ಲ, ನಾನು ಗೆದ್ದೇ ತೀರ್ತೀನಿ, ನಾನು ಹೊಡೆದೇ ತೀರ್ತೀನಿ ಅಂತ ಅದು. ಆದರೂ ಈ ವಯಸ್ಸಿನಲ್ಲಿ ನಾವು ಇದು ಒಂದು ಗಟ್ಸ್ ಇಟ್ಕೊಂಡೇನು ಮಾತಾಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ಅದೇ ಒಂದು ದೊಡ್ಡ ಕೆಲಸ. ಜಗತ್ತಿನಲ್ಲೇ ಇಂಥ ಸಂಘಟನೆ ಒಂದು ಎಲ್ಲೆಲ್ಲೂ ಇಲ್ಲ, ಈ ಥರ ಸಂಘಟನೆಗಳು ಎಲ್ಲೆಲ್ಲೂ ಇಲ್ಲ. ಕಾರಣೀಪುರುಷ ಎಲ್ಲ ನೀವು ನಮ್ಮ ಜೊತೆಗೆ ಇರ್ರಿ, ನಿಮ್ಮ ಜನರಿಗೆ ಸರಿಯಾಗಿ ತಿಳಿಸಿ ಹೇಳ್ರಿ. ನಾವೆಲ್ಲರೂ ಸೇರಿ ಮಾಡ್ತಾಯಿದ್ದೀವಿ, ಒಂದು ಕಾರ್ಯರೂಪಕ್ಕೆ ಬರ್ತಾಯಿದೆ, ಬಂದೇ ತೀರುತ್ತೆ. ಇಷ್ಟೇ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ.